ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತಿನ ವಿಡಿಯೋದಾಗ ನಾವೇನು ನೋಡೋಣ, ಮೊನ್ನೆ ಬೆಂಗಳೂರು ಬುಲ್ಸ್ ಏನು ಸೋತಿದ್ರಲ್ಲ, ಆ ಸೋತಿನ ನಂತರ ಬೆಂಗಳೂರು ಬುಲ್ಸ್ ಅವ್ರು ಏನೇನು ಪಾಠ ಕಲ್ತರು ಮತ್ತು ಹಂಗೆ ಲೈನಪ್ ಒಳಗೆ ಏನೇನು ಚೇಂಜಸ್ ಮಾಡ್ಬೋದು ಈ ವಿಡಿಯೋದಾಗ ಫುಲ್ ತಿಳ್ಕೊಂಡು, ಅದಕ್ಕೆ ವಿಡಿಯೋನ ಕೊನೆಯವ್ರಿಗೆ ನೋಡ್ರಿ, ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಸೊ ಓಕೆ, ಬೆಂಗಳೂರು ಬುಲ್ಸ್ 2025 ಫಸ್ಟ್ನೇ ಮ್ಯಾಚ್ ಅಂತೂ ಬಿಲ್ಕುಲ್ ಮಸ್ತ್ ಆಗಿತ್ತು ಅಂತ ಹೇಳ್ಬೇಕು. ಪುಣೇರ್ದವ್ರ ಮೇಲೆ ಅಂತೂ ಅನ್ಗಂಡ ಆಡಿದ್ರು. ಒಂಥರ ಹೇಳಿ ನಿಮ್ಗೆ ಪೋಸ್ಟ್ ಮ್ಯಾಚ್ ಆಗ ಒಂದು ವೀರಮರಣ ಹೊಂದವ್ರತೆ ಆ ಥರ ಆಡಿದ್ರು. ಒಟ್ಟು ಎಲ್ಲಿಂದ ಎಲ್ಲಿ ಮ್ಯಾಚ್ ಬಿಟ್ಕೊಡ್ಲಾತಿರ್ಲಿಲ್ಲ. ಅಥವಾ ನಮ್ಮ ಆಕಾಶ್ ಶಿಂದೆ ಅಂತೂ ನೆಕ್ಸ್ಟ್ ಲೆವೆಲ್, ಅವ್ರಿಗಿಂತ ಆಶೀಶ್ ಮಲಿಕ್ ಇರ್ತಾರ, ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್. ಅಂಕುಶ್ ರಾಠಿ ಅವರು ಒಟ್ಟು ನಮ್ಮ ಟೀಮ್ನಾಗ ಏನೈತಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅವ್ರ ಪ್ರದರ್ಶನ ಫುಲ್ ತೋರ್ಸಿರ್ತ ಹೇಳ್ಬೇಕು. ಅವ್ರಡೆ ಈ ನಾವು ಭಾಳ ನಂಬಿಕೆ ಇಟ್ಕೊಂಡಿದ್ವಿ, ಯೋಗೇಶ್ ದೇ ಅವ್ರಟ್ಟ ಕೈ ಕೊಟ್ಟರು. ಸೊ ಅದರಿಂದ ನಮ್ಮ ಟೀಮ್ ಫಸ್ಟಿಗೆ 3 ಪಾರ್ಟ್ ಮಾಡ್ಕೊ ತಗೋನು. ಫಸ್ಟಿಗೆ ನಮ್ಮ ಟೀಮ್ ಈ ಸೋಲಿನಿಂದ ಏನೇನು ಪಾಠ ಕಲಿತೆ ಅನ್ಲಕ್ಕ ಫಸ್ಟ್ನೇ ಪಾಯಿಂಟ್ ನೋಡು. ನಮ್ಮ ಟೀಮ್ ಫಸ್ಟ್ ಸೋಲಕ್ಕೆ ಏನು ಕಾರಣಪ್ಪ ಅಂದರೆ ಅಗ್ರೆಸಿವ್. ಏನು ಇನ್ನೂ ಪಾಯಿಂಟ್ ಬಿಡ್ಕೊಂಡು ಹೋಗಿಲ್ಲ. ಓವರ್ ಮೊದಲೇ ಬಂದ್ಬಿಡೋದು, ಮೊದಲೇ ಕಾಲು ಹಿಡ್ಲೇ ಬರೋದು, ಮೊದಲೇ ಟ್ಯಾಕಲ್ ಮಾಡೋದತ್ತಲ್ಲ, ಅಂದ್ರೆ ಏನಂತೆ ಅಡ್ವಾನ್ಸ್ ಟ್ಯಾಕಲ್ ಮಾಡಕ್ಕೆ ಹೋಗೋದು. ಇಲ್ಲಿ ಒಂದು ತಪ್ಪು ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಮೊನ್ನೆ ಮ್ಯಾಚ್ನಾಗ. ಸೊ ಅದನ್ನ ನಮ್ಮ ಬಿ ಸಿ ರಮೇಶ್ ಅವ್ರು ಕೋಚ್ ಬಿ ಸಿ ರಮೇಶ್ ಅವ್ರು ನೋಡಿ ಇದನ್ನ ಸ್ವಲ್ಪ ಸುಧಾರಿಸಿ ಏನೈತಿ, ನೀ ನೆಕ್ಸ್ಟ್ ಮ್ಯಾಚ್ ಮುಂಬೈ ಏನು ನಾಳೆ ದಿಲ್ಲಿ ಮೇಲೆ ಐತಿ ನೋಡ, ಅವತ್ತಿನ ಮ್ಯಾಚ್ನಾಗ ಸ್ವಲ್ಪ ಮೋಸ್ಟ್ಲಿ ತಿದ್ದಿ ನಾಳೆ ಏನೋ ಮ್ಯಾಟಿಗೆ ಇಳಂಗೆ ಕಾಣಿಸ್ತಾರೆ ನಮ್ಮ ಬುಲ್ಸು. ನೆಕ್ಸ್ಟು ಇನ್ನು ಎರಡನೇ ತಪ್ಪುಗಳು ಏನಪ್ಪ ಅಂದ್ರೆ, ಯಾರನ್ನ ಬಿಡ್ಬೇಕು ಕಾಂಬಿನೇಷನ್ ಉಲ್ಟಾ ಪಲ್ಟಾ ಆಯ್ತಂದ್ರೆ ನೋಡು. ಒಂಥರ ಗಣೇಶ್ ಅವ್ರನ್ನ ಬಿಟ್ರು, ಇನ್ನೊಂದ್ಸಲ ಆಕಾಶ್ ಅವ್ರನ್ನ ಬಿಟ್ರು ನೋಡು. ಆಕಾಶ್ ಅವ್ರಂದ್ರೆ ಬಾರಿ ಬಿಡು, ಗಣೇಶ್ ಅವ್ರು ಸ್ವಲ್ಪ ಇದು ಆಡ್ರು. ಆದ್ರೆ ಸಿಕ್ಕಿದ ಪರ್ಫಾರ್ಮೆನ್ಸ್ ಒಳಗೆ ಸ್ವಲ್ಪ ಚಲೋ ಆಡಿದ್ರು. ಅವ್ರ ಸಬ್ಸ್ಟಿಟ್ಯೂಟ್ ಆಯ್ತಂದ್ರು ಆಶೀಶ್ ಮಲಿಕ್ ಅಂತೂ ಸಖತ್ತಾಗಿ ಆಡಿದ್ರು. ಸೊ ಇದ್ರೊಳಗೆ ನೋಡ್ರಿ ಚೇಂಜಸ್ ನೋಡ್ರಿ, ನನ್ನ ಪ್ರಕಾರ ಚೇಂಜಸ್ ಆಗುವ ಸಾಧ್ಯತೆ ಎತ್ತರೊಳಗೆ ಅಂದ್ರೆ ಲಾಸ್ಟ್ ಅಂದ್ರೆ ಸಬ್ಸ್ಟಿಟ್ಯೂಟ್ ಒಳಗೆ ಗಣೇಶ್ ಅವ್ರ ಪಕ್ಕ ಆಡಿಲ್ಲ. ಅವ್ರ ಬದಲಿನ ಬೇರೆ ಸಬ್ಸ್ಟಿಟ್ಯೂಟ್ ತಗೋತಾರ ನೋಡ್ಬೇಕು. ಅಥವಾ ಪ್ಲೇಯಿಂಗ್ ಲೆವೆನ್ ಒಳಗೆ ಯೋಗೇಶ್ ದೇ ಅವ್ರಂತೂ ತಗ್ಸಂಗಿಲ್ಲ, ಅದಕ್ಕಾರ ಮೇನ್ ಪ್ಲೇಯರ್ ಅವ್ರು ಅವ್ರಂತೂ ತಗ್ಸಂಗಿಲ್ಲ. ಸೊ ನನ್ನ ಪ್ರಕಾರ ಯಾವುದೇ ಚೇಂಜಸ್ ಆಗೋ ಯಾವುದೇ ಸಾಧ್ಯತೆನೂ ನನಗಂತೂ ಕಾಣಿಸ್ವಲ್ಲು. ನೆಕ್ಸ್ಟ್ ಈ ಪೂರ ಏನೈತಿ ಏನು ಪೂರ ಅನ್ನಕೈತಿ ಈ ಮ್ಯಾಚಿಂದು ಪ್ಲೇಯಿಂಗ್ ಲೆವೆನ್ ನೋಡು. ಏನೋ ಡೆಲ್ಲಿ ಮೇಲೆ ಹೆಂಗಿರ್ತೈತೆ ನಮ್ಮ ಬೆಂಗಳೂರು ಬುಲ್ಸ್ ಮೇನ್ ರೈಡರಾಗಿ ನಮ್ಮ ಆಕಾಶ್ ಶಿಂದೆ ಅವ್ರು ಇರ್ತಾರೋ, ಅವ್ರ ಜೊತೆ ಸಪೋರ್ಟಿವ್ ಆಗಿ. ನನ್ನ ಪ್ರಕಾರ ಇವರು ಪಂಕಜ್ ಅವ್ನು ಟ್ರೈ ಮಾಡ್ಬೇಕು. ನನ್ನ ಪ್ರಕಾರ ಮಸ್ತ್ ಆಗಿರ್ತೈತೆ ನಾನು ಅನ್ಕೋತೀನಿ. ನೋಡುವ ಯಾರನ್ನ ಟ್ರೈ ಮಾಡ್ತಾರೋ ಗೊತ್ತಿಲ್ಲ. ಮೇನ್ ರೈಡರಾಗಿ ನಮ್ಮ ಆಕಾಶ್ ಶಿಂದೆ ಅವ್ರು ಇದ್ದದಾರು, ಇನ್ನೊಂದು ಕಡೆ ಧೀರಜ್ ಅವ್ರದಾರು, ಇನ್ನೊಂದು ಕಡೆ ಅಲ್ರಜಾ ಮಿರ್ಜಾಯಿನ್ ಅವ್ರದಾರು. ಮತ್ತು ಇನ್ನು ಹೆಚ್ಚು ಕಡೆ ನಿಮಗೆಲ್ಲ ಇದ್ರದ್ದು ಹೇಳ್ಬೇಕಾರೆ 31 ನಿಮಿಷ ಅವ್ರ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತದ, ಅದೇ ಹೇಳಬೇಕಲ್ಲ. ಆಕಾಶ್ ಶಿಂದೆ ಅವ್ರು ಇರ್ತಾರೋ, ಧೀರಜ್ ಅವ್ರು ಇರ್ತಾರೋ, ಅವ್ರದಾಗಿಂದ ಅಲ್ರಜಾ ಮಿರ್ಜಾಯಿನ್ ಇರ್ತಾರೋ, ಅವ್ರಡೆ ಅಂಕುಶ್ ರಾಠಿ ಅವ್ರು ಇರ್ತಾರೋ, ಆಶೀಶ್ ಮಲಿಕ್ ಇರ್ತಾರೋ, ಯೋಗೇಶ್ ದೇಯ. ನನ್ನ ಪ್ರಕಾರ ಇದೇ ಇರ್ತದೆ ನಾ ಅನ್ಕೋತೀನಿ. ಯಾವುದೇ ಚೇಂಜ್ ಇರಂಗಿಲ್ಲ ನಮ್ಮ ಸ್ಟಾರ್ಟಿಂಗ್ ಸೈನ್ ಒಳಗೆ. ನೀವು ಹಂಗೆ ಅನ್ನಬೇಕವ್ರೆ. ಸೊ ಲಾಸ್ಟಿಗೆ ನೋಡ್ರೆ ಏನು ಬಾ ಅಂದ್ರೆ ಒಂದು ಚೇಂಜ್ ಅಥವಾ ಆಗ್ಬೋದು. ಅದು ಯೋಗೇಶ್ ದಯ್ಯ ಅವ್ರ ಜಾಗದಾಗ ಚೇಂಜ್ ಆಗೋ ಎಲ್ಲ ಸಾಧ್ಯತೆ ಐತೆ. ನೋಡು ಏನು ಒಂದೇ ಮ್ಯಾಚ್ನಾಗ ಡಿಸೈಡ್ ಮಾಡ್ಲಿಕ್ಕೆ ಬರೋದು ನಮ್ಮ ಕೋಚ್ ಬೇರೆದವ್ರು ಆಡಿಸ್ತಾರೋ ಅಥವಾ ಏನು ಮಾಡ್ತಾರೆ ನೋಡು. ಲಾಸ್ಟ್ನಲ್ಲಿ ನಾಳೆ ಗೊತ್ತಾಗೋದು. ನೋಡು ಇನ್ನೊಂದು ಏನು ಹೇಳ್ಬೇಕಾಯ್ತನಾರ, ಈ ಬಡ್ಡೆಗೆ ಇನ್ನೊಂದು ಯಾಕಿಲ್ಲ, ಡೆಲ್ಲಿಗಿದೆ ಅಡ್ವಾಂಟೇಜ್ ಏನತ್ತೆ. ಆ ಅಡ್ವಾಂಟೇಜ್ ಹೆಂಗೆ ಗೊತ್ತೇನ, ಹೋದರ್ಸ್ ನಮ್ಮ ಬೆಂಗಳೂರು ಬುಲ್ಸ್ನಾಗ ಯಾರಿದ್ರು 3 ಇಂದ 4 ಮಂದಿ ಎಲ್ಲ ಬರೀ ಆ ಟೀಮ್ನಾಗ ಅದಾರ. ಒಂದು ನೀರಜ್ ನರ್ವಲ್ ಬ್ಯಾಕ್ 23, 22, 23 ಇದಾಗಿದ್ರು ಅವರು, ಮತ್ತು ಸುರ್ಜಿತ್ ಸಿಂಗ್, ಮತ್ತು ಅಕ್ಷಿತ್, ಸೌರಭ್ ನಂದಲ್ಲಿ ಅಪ್ಪ, ಮತ್ತು ಅಜಿಂಕ್ಯಪ್ಪ ಅವ್ರು ಎಲ್ಲ ಅವರೇ ಅಲ್ಲೇ ಅದ ಡೆಲ್ಲಿ ಟೀಮ್ನಾಗ ಅದಾರ. ಸೊ ಅದಕ್ಕೆ ಅಡ್ವಾಂಟೇಜ್ ಅಂತ ಹೇಳ್ಬೇಕು ಡೆಲ್ಲಿ ಟೀಮ್ ಇದು ಒಂಥರ. ಇದಕ್ಕಾರ ಇದು ಟೀಮ್ ಹೊಸ ಇದ್ಬಿಟ್ಕರೆ ಅದು ನೋಡು ಏನು ಮಾಡ್ತಾರೆ ಗೊತ್ತಿಲ್ಲ. ಅಡ್ವಾಂಟೇಜ್ ನಮ್ಮ ಟೀಮಿಗೆ ಅಡ್ವಾಂಟೇಜ್ ಆಗುತ್ತೆ ಗೊತ್ತಿಲ್ಲ. ಸೊ ಇಷ್ಟೈತೆ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರೆ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.